ಹೇಳ್ತಿದ್ಯಾ? ರಿಷಿಗೆ ಬೇರೆ ಹುಡುಗಿ ನೋಡ್ಬಿಟ್ರ? ಅದೇ ಮುಹೂರ್ತದಲ್ಲಿ ರಿಷಿಗ್ ಮದ್ವೆ ಮಾಡ್ತಾರ? ಹಾಗಾದ್ರೆ ನಮ್ ಕಮಲಿನ ಬಿಟ್ಟ ಹಾಗೇನಾ? ರಚನಾ ಪ್ಲೀಸ್ ತಮಾಷೆ ಮಾಡ್ಬೇಡ, ನಿಜ ಏನು ಅಂತ ಹೇಳು. ಅಯ್ಯೋ ಅಜ್ಜಿ, ನಿಜವಾಗ್ಲೂ ಫಿಕ್ಸ್ ಮಾಡಿರ್ತಾರೆ ಬಿಡಿ. ನೀನ್ ಸ್ವಲ್ಪ ಸುಮ್ಮನೆ ಇರು ಅನಿಕಾ. ರಚನಾ, ನೀನ್ ಹೇಳ್ತಾರೋದು ನಿಜಾನೇನಮ್ಮ? ಹೇಳಮ್ಮ. ಹೌದು ಅಜ್ಜಿ, ಡಿಸೈಡ್ ಮಾಡಿದ್ದಾರೆ. ಏನಾದ್ರೂ ಮಾಡಿ ಇದನ್ನ ತಡಿಲೇಬೇಕು, ಇಲ್ಲಾಂದ್ರೆ ಕಮಲಿ ಜೀವನ ಹಾಳಾಗೋಗುತ್ತೆ. ಏನಾಯ್ತು ಅಜ್ಜಿ? ಏನಾಯ್ತು ಅಜ್ಜಿ? ಎದ್ದೇಳಿ ಅಜ್ಜಿ. ಅಜ್ಜಿ 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 ಏನಾಯ್ತು ಅಜ್ಜಿ? ಕಮಲಿ, ಡಾಕ್ಟರ್ ಫೋನ್ ಮಾಡು. ಫೋನ್ ಕೊಡೋಗಿ. ಅನ್ಪೂರ್ಣ, ಅಯ್ಯೋ, ಡಾಕ್ಟರ್ ಫೋನ್ ನಾಟ್ ರೀಚಬಲ್ ಬರ್ತೈತೆ. ರಚನಾ ನಡೆಯವಿ, ಈಗಲೇ ಹಾಸ್ಪಿಟ್ಲ್ ಕರ್ಕೊಂಡು ಹೋಗುವ. ಕಮಲಿ, ನೀನ್ ಗಾಬರಿ ಆಗ್ಬೇಡ, ಅಜ್ಜಿಗೆ ಏನೂ ಆಗಲ್ಲ. ಇರು, ನಾನ್ ಶಶಾಂಕಣ್ಣನ್ ಫೋನ್ ಮಾಡ್ತೀನಿ, ಡಾಕ್ಟರ್ನ ಇಲ್ಲಿಗೆ ಕರ್ಕೊಂಡ್ ಬರಕ್ ಹೇಳೋಣ. ಅನ್ಪೂರ್ಣ. ಅಜ್ಜಿ ಹಲೋ, ತಾರಾ ಆಂಟಿ ಕಾಲ್ ಮಾಡ್ಬಿಟ್ಟು ತಿಳ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೆ. ಬಟ್ ಡೆಸ್ಟಿನಿ ನನಗೆ ನ್ಯೂಸ್ ಕಳಿಸ್ಬಿಡ್ತು. ನನ್ನನ್ನ ನಿಮ್ ಮನೆ ಸೊಸೆ ಮಾಡ್ಕೊಳಕ್ಕೆ ಹಿಂದೇಟ್ ಹಾಕ್ತಿದ್ರಲ್ಲ ತಾರಾ ಆಂಟಿ, ಈಗ್ಲಾದ್ರೂ ಗೊತ್ತಾಯ್ತಾ? ನನ್ನನ್ನ ಬಿಟ್ಟು ನಂದ ಫ್ಯಾಮಿಲಿಗೆ ಇನ್ ಯಾರು ಸೂಟ್ ಆಗಲ್ಲ ಅಂತ. ಯಾವತ್ತಿದ್ರೂ ಈ ರೈಟ್ ಲೆಗ್ನ ನಿಮ್ ಮನೇಲಿಡೋಳು ನಾನೇ. ಅನ್ಪೂರ್ಣ,
ನೀವೆಲ್ಲ ಸ್ವಲ್ಪ ಆಚೆ ಇರ್ತೀರಾ? ಕಮ್ಲಿ, ಅಳ್ಬೇಡ, ಸಮಾಧಾನ ಮಾಡ್ಕೊ. ಅಜ್ಜಿಗೆ ಏನೂ ಆಗಲ್ಲ. ಏನಾಯ್ತು? ಕಮಲಿ, ನಿಮ್ಮನ್ನೇ ಕೇಳ್ತಾ ಇರೋದು. ಅಜ್ಜಿಗೇನಾಯ್ತು? ನೀವೆಲ್ಲ ಮಾಡ್ತಿರೋ ಗನಂದಾರಿ ಕೆಲ್ಸದ ಬಗ್ಗೆ ಕೇಳಿ ಅಜ್ಜಿಗೆ ಹೀಗೆ ಶಾಕ್ ಆಗಿದೆ. ರಚನಾ, ಏನ್ ಹೇಳಿ ಅಣ್ಣ, ನೀವೆಲ್ರೂ ಸೇರ್ಕೊಂಡು ನಮ್ಮ ಅಣ್ಣನಿಗೆ ಇನ್ನೊಂದು ಹುಡುಗಿ ನೋಡ್ತಿದ್ದೀರಲ್ಲ, ಆ ವಿಷಯನ ಕೇಳಿ ಅಜ್ಜಿಗೆ ಶಾಕ್ ಆಗಿದೆ. ಇಂಥ ವಿಷಯನ ವಯಸ್ಸಾಗಿರೋರ್ಗೆ ಯಾವಾಗ ಹೇಳಬೇಕು, ಯಾವಾಗ ಹೇಳಬಾರ್ದು ಅಂತ ಗೊತ್ತಾಗೋದಿಲ್ವಾ? ಅಣ್ಣ, ಕಮ್ಲಿಗೆ ಫಿಕ್ಸ್ ಮಾಡಿರೋ ಮುಹೂರ್ತದಲ್ಲೇ ರಿಷಿ ಅಣ್ಣಂಗೆ ಬೇರೆ ಹುಡುಗಿನ ಜೊತೆ ಮದ್ವೆ ಮಾಡಕ್ ನೋಡ್ತಿದ್ದೀರಲ್ಲ, ಈ ಟೈಮಲ್ಲೂ ಕಣಿ ಕೇಳ್ಕೊಂಡು ಕೂತಿರ್ಬೇಕಾಗಿತ್ತ? ನೋಡು ರಚನಾ, ಅಲ್ಲಿ ಋಷಿಗೆ ಬೇರೆ ಮದುವೆ ಮಾಡೋದಕ್ಕೆ ಸಿದ್ಧತೆ ಮಾಡ್ಕೋತಿರೋದು ಸತ್ಯ. ಆದ್ರೆ ಅದ್ರಲ್ಲಿ ನನ್ನನ್ನು ಯಾಕೆ ಸೇರ್ಸಿ ಮಾತಾಡ್ತಿದ್ಯಾ? ನೀನು ನಮ್ಮ ಅಣ್ಣನ ಸ್ಥಾನದಲ್ಲಿದ್ಯಾ, ಸಾಲದಕ್ಕೆ ನಮ್ಮ ಅಣ್ಣನ್ ಬೆಸ್ಟ್ ಫ್ರೆಂಡು. ನೀನಾದ್ರೂ ನಮ್ಮ ಅಮ್ಮಂಗ್ ಬುದ್ಧಿ ಹೇಳ್ಬೋದಿತ್ತು ತಾನೆ? ರಚನಾ, ಈಗಿರೋ ಪರಿಸ್ಥಿತಿಲಿ ಅಮ್ಮ ಯಾರ ಮಾತು ಕೇಳೋದಿಲ್ಲ. ಸಮಯ ಬಂದಾಗ ನಾನೇ ಅವ್ರ ಹತ್ರ ಎಲ್ಲ ಮಾತಾಡ್ತೀನಿ. ಇನ್ನು ಯಾವ ಸಮಯ ಬರ್ಬೇಕಣ್ಣ? ಏನಾಗಿದೆ ಡಾಕ್ಟರ್? ನಥಿಂಗ್ ಟು ವರಿ. BP ಫ್ಲಕ್ಚುಯೇಷನ್ ಆಗಿದೆ, ಮನಸ್ಸಿಗೆ ಆಘಾತವಾಗಿ ಈ ಥರ ಆಗಿದೆ. ಇಂಜೆಕ್ಷನ್ ಕೊಟ್ಟಿದ್ದೀನಿ, ಸರಿ ಹೋಗುತ್ತೆ. ಏನು ತೊಂದರೆ ಇಲ್ಲ ಅಲ್ಲ? ಭಯ ಪಡಬೇಡಿ, ಟ್ಯಾಬ್ಲೆಟ್ ಕೊಟ್ಟಿದ್ದೀನಿ, ಅದು ತಗೊಂಡ್ರೆ ಸರಿ ಹೋಗುತ್ತೆ. ಸರಿ, ನಾನು ಹೊರಡ್ತೀನಿ. ಸರಿ ಡಾಕ್ಟರ್. ಚಿಂತೆ ಯಾಕೆ ಮಾಡುತ್ತೀಯೋ ಗೆಳೆಯ, ಕೇಳಯ್ಯ ಲವ್ವೇ ಹೀಗಯ್ಯ. ಪ್ರೀತಿಗೆ ಅವಳುಂಟು, ಸ್ನೇಹಕ್ಕೆ ನಾನುಂಟು. ಕಂಡಿದ್ದ ಏನಣ್ಣ? ನಾನು ತಂಗಿಯವನ ಹತ್ರ ಮಾತಾಡಿದ್ದು ಸರಿ ಅಂತ್ಯಾ? ಅಣ್ಣ, ಮಾತಾಡ್ಲೇಬೇಕಿತ್ತು. ಈಗ ನಮ್ಗಳಿಗೆ ಸದ್ಯದ ಮಟ್ಟದ ದೇವ್ರು ಅಂತಿರೋದು ಅಂಬಿ ಅಕ್ಕ ಒಬ್ಳೆ. ಅವಳ ಹತ್ರನೇ ತಾನೇ ನೀನ್ ಹೇಳ್ಕೋಬೇಕು. ನೀನೇನು ತಲೆ ಕೆಡ್ಸ್ಕೊಬೇಡ, ಅಕ್ಕ ಎಲ್ಲ ಸರಿ ಮಾಡ್ತಾಳೆ. ಮಾಡ್ತಾಳಲ್ವಾ? ಇಷ್ಟೊತ್ತಿಗಾಗ್ಲೇ ತಂಗಿಯವ್ವ ಹೋಗಿ ನಮ್ಮ ಹುಡುಗಿ ಹತ್ರ ಮಾತಾಡಿರ್ತಾಳಲ್ಲ, ನನ್ನ ಬಗ್ಗೆ ನಮ್ಮ ಹುಡುಗಿಗೆ ಅರ್ಥ ಆಗಿರುತ್ತಲ್ವಾ? ನಮ್ಮ ಹುಡುಗಿ ನನ್ನ ಒಪ್ಕೋತಾಳಲ್ವಾ? ಒಪ್ಕೊಳ್ಳೇಬೇಕಣ್ಣ. ಅಂಬಿ ಅಕ್ಕ ಮಾತಾಡಿದ್ಮೇಲೆ ಒಪ್ಕೊಳ್ಳೇಬೇಕು. ಈಗ ನಿನ್ಗೆ ಅಷ್ಟು ಡೌಟ್ ಇದ್ರೆ ಫೋನ್ ಮಾಡಿ ಮಾತಾಡಪ್ಪ. HMT ಎಲ್ಲ ಸರಿ ಇದ್ದಾಗ ಫೋನ್ ಮಾಡಿದಾಗ್ಲೇ ಉಗಿದು ಉಪ್ಪಿನಕಾಯಿ ಆಗ್ತಾ ಇದ್ಲು. ಇನ್ನು ಇಷ್ಟೆಲ್ಲ ಅವಾಂತರ ಆದ್ಮೇಲೆ ಕೇಳ್ಬೇಕಾ? ಓ ಅಪ್ಪ, ನೀನ್ ಮಾಡೋದ್ ಮಾಡು. ರಿಸೀವ್ ಮಾಡಿದ್ರೆ ಮಾತಾಡು, ಇಲ್ಲ ಅಂದ್ರೆ ಫೋನ್ ಕಟ್ ಮಾಡು. ಅವಳು ಫೋನ್ ರಿಸೀವ್ ಮಾಡ್ಲಿಲ್ಲ ಅಂದ್ರೆ ಮನ್ಸಿಗೆ ತುಂಬಾ ಕಷ್ಟ ಆಗುತ್ತೆ ಕಣ HMT. ಆದ್ರೂ ನೀನ್ ಹೇಳ್ತಿದ್ಯಾ ಅಂತ ಒಂದ್ಸತಿ ಟ್ರೈ ಮಾಡೇ ಬಿಡ್ತೀನಿ. ಮಾಡು. ಅನ್ಪೂರ್ಣ, ಈಗ ಸ್ವಲ್ಪ ವಾಸಿನ? ಪರವಾಗಿಲ್ಲ ರೀ. ಅಜ್ಜಿ ತಗೊಳ್ಳಿ ಅಜ್ಜಿ, ತಿನ್ನಿ. ನಂಗೇನು ಬೇಡ ಕಮಲಿ. ಅನ್ಪೂರ್ಣ, ಬೇಡ ಅಂದ್ರೆ ಹಾಗೆ. ಮಾತ್ರೆ ತಗೊಳಕಾದ್ರೆ ಏನಾರು ತಿನ್ಬೇಕಲ್ವಾ? ಸ್ವಲ್ಪನಾದ್ರು ತಿನ್ನು. ಕಮಲಿ, ಕೊಡು. ಬೇಡ, ಯಾತಕ್ಕೋಸ್ಕರ ನಾನು ತಿನ್ಬೇಕು ಹೇಳಿ? ಅನ್ಪೂರ್ಣ, ಬಿಟ್ಟು ಹಾಗೆಲ್ಲ ಮಾತಾಡ್ಬೇಡಮ್ಮ. ಬಿಡ್ತು ಅನಿ ಅಜ್ಜಿ, ಈಗಾಗ್ಲೇ ಸ್ಯಾನೆ ಸುಸ್ತಾಗಿದ್ದೀರಾ. ಇಂಥ ಸಮಯದಾಗೂ ಊಟ ಮಾಡಕ್ಕಿಲ್ಲ ಅಂದ್ರೆ ಹೆಂಗೆ ಅವಳಿ? ತಿನ್ನಿ ಅಜ್ಜಿ.
ಬೇಡ. ನನ್ನ ಕಣ್ ಮುಂದೆನೆ ನನ್ನ ಮೊಮ್ಮಗಳ ಅನ್ಯಾಯ ಆಗ್ತಿದ್ರೆ ನಾನು ಹೇಗೆ ಸಹಿಸ್ಕೊಂಡಿರ್ಲಿ? ಮಹಾಜನ್ ಕುಟುಂಬಕ್ಕೆ ಅಂತ ಒಂದು ಗೌರವ ಇತ್ತು. ಎಲ್ಲರೂ ನನ್ನ ಮಾತನ್ನ ಕೇಳ್ತಾ ಇದ್ರು. ಆದ್ರೆ ಆ ತಾರ ಅನ್ಪೂರ್ಣ, ಅಜ್ಜಿ, ಸಾವಿರಾರು ಕುಟುಂಬಕ್ಕೆ ನ್ಯಾಯ ಹೇಳಿದ ಕುಟುಂಬ ನಮ್ದು. ಆದ್ರೆ ಈಗ ನನ್ನ ಮೊಮ್ಮಗಳಿಗೆ ನ್ಯಾಯ ಕೊಡ್ಸಕ್ ಆಗ್ತಾ ಇಲ್ಲ. ಈಗಿತ್ತು ನನ್ಗೆ ಏನಾಗ್ಬೇಕು ಇವಾಗ? ಯಾಕೆ ಒಳ್ಳೆ ದೆವ್ವ ನೋಡ್ದಂಗ್ ಬಡ್ಕೊಂತಿದ್ಯಾ? ಹೌದು, ದೊಡ್ಡ ರಿಸರ್ವ್ ಬ್ಯಾಂಕ್, ಬರಕ್ಕಾಗಲ್ಲ ನಾನು. ಶಟ್ ಅಪ್. ಹೇಗ್ ಬಂದೆ ಹೇಳು. ಬಂದ ಮೇಲೆ ಹೇಗ್ ಬಂದೆ ಅಂತ ತಿಳ್ಕೊಂಡು ಏನ್ ಮಾಡ್ತೀಯಾ? ಯಾಕೆ ಬಂದೆ ಅಂತ ಕೇಳು. ನೋಡ, ನಾನ್ ತೀರ್ಮಾನ ಮಾಡ್ಬಿಟ್ಟೆ. ಏನಂತ? ಏನಂದ್ರೆ ಪೆಟ್ಟಿಗೆ ಎಲ್ಲಿರುತ್ತೋ ಅಲ್ಲೇ ಕೆಲ್ಸ ಆಗ್ಬೇಕು. ಅದ್ ಬಿಟ್ಟು ದೂರದಲ್ಲೆಲ್ಲೋ ಕುತ್ಕೊಂಡು ಮಂತ್ರ ಹಾಕಿದ್ರೆ ಪೆಟ್ಟಿಗೆ ತೆರೆಯಲ್ಲ. ಏನೇ ಹೇಳ್ತಿದ್ಯಾ? ನನಗೆ ಕೆಲ್ಸ ಆಗ್ಬೇಕಾಗದ್ ಇಲ್ಲಿ. ಅಲ್ಲೆಲ್ಲೋ ಕುತ್ಕೊಂಡ್ರೆ ನಾನ್ ಮೇಷ್ಟ್ರನ್ನ ಮದ್ವೆ ಆಗಕ್ಕಾಗಲ್ಲ. ಅದಕ್ಕೆ ಇನ್ಮೇಲೆ ಈ ಅಂಬಿ ಇಲ್ಲೇ ಠಿಕಾಣಿ ಹೊಡೆಯೋಣ ಅಂತ ತೀರ್ಮಾನ ಮಾಡಾಯ್ತು. ಏ ಮೆಂಟಲ್, ಶಾಕಲ್ ತಲೆ ಕೆಟ್ಟೋಯ್ತಾ? ಯಾಕೆ ನಗ್ತಿದ್ಯಾ? ಅಲ್ಲ, ನಿಂಗೆ ಇನ್ನೂ ವಿಷಯ ಗೊತ್ತಿಲ್ಲ ಅಲ್ವಾ? ಏನ್ ವಿಷಯ? ನೀನ್ ಯಾವ್ದಕ್ಕೋಸ್ಕರ ಇಲ್ಲಿಗೆ ಬಂದಿದ್ಯೋ ಅದ್ ನಡೆಯಲ್ಲ ಅಂತ. ಅಯ್ಯ ನಿನ್ನ. ಲುಕ್, ಟೆನ್ಷನ್ ಆಗ್ಬೇಡ, ಹೇಳಿದನ್ನ ಫಸ್ಟ್ ಕೇಳು. ಇವಳನ್ನ ಮದುವೆ ಆಗ್ಬೇಡ ಅಂದ್ರೆ ನನ್ ಮಗ ಖಂಡಿತ ನನ್ ಮಾತನ್ನ ಮೀರಲ್ಲ. ಏ ಕಮಲಿ, ನಿನ್ನ ಮತ್ತು ಋಷಿ ಮದುವೆ ನಡೆಯಲ್ಲ ಕಣೆ. ಸೊ ಈಗ ತಾರಾ ಆಂಟಿಗೆ ಋಷಿ ಮತ್ತೆ ಕಮಲಿ ಮದ್ವೆ ಮಾಡಕ್ಕೆ ಮೂಡಿಲ್ಲ. ಅಂಡ್ ದಟ್ಸ್ ವೈ ಮದ್ವೆ ಕ್ಯಾನ್ಸಲ್. ಹಲೋ ಲೇ, ಒಂದ್ ನಿಮಿಷ. ಶಾಕಲ್ಲಿ ನಿಂತಲ್ಲೇ ಕೆಡ್ತಾ? ಋಷಿ ಕಮಲಿ ಮದ್ವೆ ನಿಲ್ತು ಅಂದ್ರೆ ನೀನು ಋಷಿಯಿಂದ ದೂರ ಆದಂಗೆ. ತಾರಾ ಆಂಟಿ ಏನು ನಿನ್ನ ಸ್ಪೆಷಲ್ ಆಗಿ ಒಪ್ಕೋತಾರೆ ಅಂತ ಅನ್ಕೊಂಡಿದ್ಯಾ? ನೋಡಮ್ಮಣಿ, ತಾರನೋ ಪಾರನೋ ಅದೆಲ್ಲ ನನಗ್ ಬೇಕಾಗಿಲ್ಲ. ಸದ್ಯಕ್ಕೆ ಕಮಲಿ ನನ್ ದಾರಿಯಿಂದ ದೂರ ಆಗ್ತಾಳೆ, ಅಷ್ಟು ಸಾಕು. ಇದೇ ನಂಗೆ ಬೇಕಾಗಿದ್ದು. ಹಲೋ, ಇನ್ನೊಂದು ವಿಷಯ ಗೊತ್ತಾ? ಏನು? ತಾರಾ ಆಂಟಿ ಋಷಿಗೆ ಬೇರೆ ಹುಡುಗಿ ಹುಡುಕ್ತಾ ಇದ್ದಾರೆ. ಏನು? ಅವಮ್ಮಂಗೇನ್ ತಿಕ್ಲಾ? ಹೀಗಾದ್ರೂ ಗೊತ್ತಾಯ್ತಾ? ವಿಷಯ ನೀನ್ ಅನ್ಕೊಂಡಷ್ಟು ಈಸಿ ಅಲ್ಲ ಅಂತ. ಮೊದಲು ನೀನ್ ಇಲ್ಲಿಂದ ಹೊರಡು. ಎಲ್ಲ ಸರಿ ಹೋದ್ಮೇಲೆ ನಾನೇ ಕಾಲ್ ಮಾಡ್ತೀನಿ. ಅದರಲ್ಲೂ ಅಜ್ಜಿಗೆ ಬೇರೆ ಹುಷಾರಿಲ್ಲ. ನೋಡೆ, ಯಾರಿಗೇನಾದ್ರೂ ಆಗ್ಲಿ, ನಾನು ಬಜಾರ್ ಬಿಟ್ಟು ಬಂದಿದ್ದೀನಿ. ಇನ್ನೇನಿದ್ರು
ಮೇಷ್ಟ್ರ ಕೈಲಿ ತಾಳಿ ಕಟ್ಟಿಸ್ಕೊಂಡೆ ಇಲ್ಲಿಂದ ಆಚೆ ಹೋಗೋದು. ಅಜ್ಜಿ, ನೀವೀಗ ರೆಸ್ಟಲ್ಲಿರ್ಬೇಕು. ಸುಮ್ಮನೆ ಏನೇನೋ ಮಾತಾಡಿ ಆಯಾಸ ಮಾಡ್ಕೋಬೇಡಿ. ಕಮಲಿ, ನಿಮಗೆ ಬುದ್ಧಿ ಇಲ್ವಾ? ಇಂಥ ಸಮಯದಲ್ಲಿ ಅವ್ರಿಗೆ ಸಮಾಧಾನ ಮಾಡೋದು ಬಿಟ್ಟು ಇನ್ನೂ ಟೆನ್ಷನ್ ಕೊಡ್ತಾ ಇದ್ದೀರಲ್ಲ. ಅಜ್ಜಿ, ನೀವು ಸುಸ್ತಾಗಿದ್ದೀರಾ, ಪ್ಲೀಸ್ ಊಟ ಮಾಡಿ. ನಮ್ಮ ಮಕ್ಕಳು ಏನ್ ತಪ್ಪು ಮಾಡಿದಾಳೆ ಅಂತ ಅವಳಿಗೆ ಶಿಕ್ಷೆ. ಏನು ಅರಿಯೋದು ಮುಗ್ದೆ ಇವಳು. ಇವಳನ್ನ ಯಾರು ಅರ್ಥ ಮಾಡ್ಕೋತಾ ಇಲ್ಲ. ನೋಡಿ ಅಜ್ಜಿ, ಕಮಲಿದೇನು ತಪ್ಪಿಲ್ಲ ಅಂತ ನನಗೆ ಗೊತ್ತು. ಆದ್ರೆ ಅಮ್ಮರಿಂದನೇ ಇಷ್ಟೆಲ್ಲ ಆಗ್ತಿರೋದು. ಅಮರ್ 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 ಅಲ್ಲಪ್ಪ, ಅಮರ್ ಬಗ್ಗೆ ನಿನಗೇನ್ ಗೊತ್ತು? ನನಗೆ ವಿಷಯ ಗೊತ್ತಿರಲಿಲ್ಲ ಅಜ್ಜಿ. ಕಮಲಿ, ನೀವ್ಯಾಕೆ ನನಗೆ ಮೊದಲೇ ಹೇಳಿಲ್ಲ? ನಾನಾ ಸಮಯದಾಗ ಹೇಳಿದ್ರುವೆ ನೀವ್ಯಾರು ಕೇಳೋ ಪರಿಸ್ಥಿತಿನಾಗಿರ್ಲಿಲ್ಲ ಸರ್. ನೀನ್ ಒಳ್ಳೆಯವನು ಅಂತ ಗೊತ್ತು ಶಶಾಂಕ್. ಸತ್ಯ ಗೊತ್ತಾದ್ಮೇಲೆ ನೀನ್ ಯಾರ ಕಡೆ ನಿಲ್ತೀಯ ಅನ್ನೋದೇ ಮುಖ್ಯ. ಈಗ ನಾವ್ ಏನೇ ಮಾತಾಡಿದ್ರು ಸಾರಂಗೆ ನಮ್ಮ ಮೇಲೆ ಕೋಪ ಇದೆ. ನಮ್ಮ ಮಾತನ್ನ ಕೇಳೋ ಪರಿಸ್ಥಿತಿನಲ್ಲಿ ಅವ್ರಿಲ್ಲ. ಅದಕ್ಕೆ ನೀನೇ ಏನಾದ್ರೂ ಮಾಡ್ಬೇಕಪ್ಪ. ಅದನ್ನೇ ಅನ್ಪೂರ್ಣ ಹೇಳ್ತಾ ಇರೋದು. ಹಲೋ ಅಮ್ಮ. ಟೈಮ್ ಎಷ್ಟು ಅಂತ ಗೊತ್ತೇನೆ? ಎಲ್ ಸಾಯ್ತಾ ಇದೀಯಾ? ಅಮ್ಮ, ಮನೇಲಿಲ್ಲ ಅಂದ್ರೆ ಸತ್ತೋದೆ ಅಂತ ಅರ್ಥನಾ? ಸರಿ, ಹಾಗಾದ್ರೆ ಅದೇ ತರ ಅನ್ಕೊಳ್ಳಿ. ಎಲ್ಲಿದ್ಯಾ ಹೇಳೆ. ಅನ್ಪೂರ್ಣ ಅಜ್ಜಿಗೆ ಹುಷಾರಿಲ್ಲ, ಅವ್ರನ್ನ ನೋಡಕ್ ಬಂದಿದ್ದೀನಿ. ಅವರು ನೋಡೋಕೋ ಅಥವಾ ಕಮಲಿ ಹತ್ರ ಮುಂದೆ ಏನ್ ಮಾಡ್ಬೇಕು ಅಂತ ಕೇಳೋಕೋ? ಅಮ್ಮ, ಅಜ್ಜಿಗೆ ಹುಷಾರಿಲ್ಲ. ರಚನಾ ಜೊತೆ ನಾನು ಇದ್ದೀನಿ. ಡೋಂಟ್ ವರಿ. ಶಶಾಂಕ್, ನೀವ್ ಯಾಕೆ ಅಲ್ಲಿಗೆ ಹೋಗ್ಬೇಕು? ಈಗಿಂದೀಗ್ಲೇ ಮನೆಗೆ ಬನ್ನಿ ಇಬ್ರು. ಸಾರಿ ಅಜ್ಜಿ, ನನಗೆ ಹೊರಡ್ಬೇಕು. ನನ್ನಿಂದ ಏನ್ ಮಾಡೋದಕ್ಕೆ ಸಾಧ್ಯನೋ ನಾನು ಅದನ್ನ ಖಂಡಿತ ಮಾಡ್ತೀನಿ. ಅಜ್ಜಿ, ನೀವೇನು ಯೋಚನೆ ಮಾಡಬೇಡಿ. ರಿಷಿ ಸರು ಯಾವತ್ತಿದ್ರು ನನ್ನವರಯ್ಯ. ಅವ್ರು ಯಾವತ್ತಿಗೂ ನನ್ನ ಬಿಟ್ಕೊಡಕ್ಕಿಲ್ಲ.